ಹಾಯ್ ಹಲೋ ನಮಸ್ಕಾರ. ಇವತ್ತು ಈ ಒಂದು ವಿಡಿಯೋದಲ್ಲಿ ನಮ್ಮ ಸುತ್ತಮುತ್ತಲಿರುವ ದೇಶಗಳ ಒಂದು ಪರಿಸ್ಥಿತಿಯನ್ನು ಅವಲೋಕಿಸುವ ಒಂದು ಪ್ರಯತ್ನವನ್ನು ಮಾಡೋಣ. ಕೆಲವು ದಿನಗಳ ಹಿಂದೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ನೇಪಾಳದಲ್ಲಿ ತುಂಬ ಯುವಕರು ದಂಗೆಯನ್ನು ಮಾಡಿ ಅಲ್ಲಿರುವ ಸರ್ಕಾರವನ್ನು ಉರುಳಿಸಿದ್ದಾರೆ. ಯಾಕಂದರೆ ಅಲ್ಲಿನ ಸರ್ಕಾರವು 26 ಸೋಷಿಯಲ್ ಮೀಡಿಯಾ ಒಂದು ಪ್ಲಾಟ್ಫಾರ್ಮನ್ನು ನಿಷೇಧ ಮಾಡಿರುವುದರಿಂದ ಅಲ್ಲಿರುವ ಯುವಕರು ಅಲ್ಲಿರುವ ಸರ್ಕಾರ ವಿರುದ್ಧ ಪ್ರತಿಭಟನೆಗಳನ್ನು ಮಾಡಿ ಸರ್ಕಾರಿ ಕಚೇರಿಗಳಿಗೆ, ರಾಜಕಾರಣಿಯ ಮನೆಗಳಿಗೆ ಬೆಂಕಿಯನ್ನು ಹಚ್ಚುವ ಮೂಲಕ ತಮ್ಮ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದರಿಂದ ಅಲ್ಲಿರುವ ಹೋಮ್ ಮಿನಿಸ್ಟರ್ ಮತ್ತು ಪ್ರೈಮ್ ಮಿನಿಸ್ಟರ್ KP ಓಲಿ ಶರ್ಮಾ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ಈಗ ಮಧ್ಯಂತರ ಸರ್ಕಾರವನ್ನು ರಚಿಸಿದ್ದಾರೆ. ಅದರ ಅಧ್ಯಕ್ಷತೆ ಮತ್ತು ಇಂಟರಿಮ್ ಗೌರ್ಮೆಂಟ್ ಅಧ್ಯಕ್ಷತೆಯನ್ನು ಒಬ್ಬ ಜಡ್ಜ್ ಕಾರ್ಕಿಯವರಿಗೆ ನೀಡಿದ್ದಾರೆ. ಮತ್ತು ಇದೇ ರೀತಿ ಲಾಸ್ಟ್ ಇಯರ್ ಬಾಂಗ್ಲಾದೇಶದಲ್ಲಿ ಇದೇ ರೀತಿ ಯುವಕ ಯುವತಿಯರು ಬಾಂಗ್ಲಾದೇಶ್ ಗೌರ್ಮೆಂಟ್ ಶೇಖ್ ಹಸೀನಾ ವಿರುದ್ಧ ದಂಗೆ ಎದ್ದು ಅಲ್ಲಿರುವ ಒಂದು ಮೀಸಲಾತಿಯನ್ನು ಹಿಡಿದುಕೊಂಡು ತುಂಬ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಿ ಬಾಂಗ್ಲಾದೇಶ ಪ್ರೈಮ್ ಮಿನಿಸ್ಟರ್ ಶೇಖ್ ಹಸೀನಾ ಅವರನ್ನು ತಮ್ಮ ದೇಶದಿಂದ ಓಡಿಸಿದ್ದಾರೆ. ಈ ನೆರೆಹೊರೆಯ ದೇಶಗಳ ಈ ಒಂದು ಸ್ಥಿತಿಯಿಂದ ಭಾರತದ ಒಂದು ಅಭಿವೃದ್ಧಿಗೆ ಕಂಟಕವಾಗಲಿದೆ. ನಮ್ಮ ಸುತ್ತಮುತ್ತಲಿರುವ ದೇಶಗಳು ಒಂದು ಸ್ಥಿರತೆಯಿಂದ ಇದ್ದರೆ ನಮ್ಮ ಒಂದು ಬೆಳವಣಿಗೆಗೂ ಉತ್ತಮ. ಹಾಗೆಯೇ ಇದೇ ರೀತಿ 2022ರಲ್ಲಿ ಶ್ರೀಲಂಕಾ ಒಂದು ಆರ್ಥಿಕ ಬರ್ಬರತೆಯನ್ನು ಒಳಗಾಗಿ ಅಲ್ಲಿರುವ ಸರ್ಕಾರ ಪತನಗೊಂಡಿತು. ಅಲ್ಲಿ ಒಂದು ಪೂರ್ವನಿರ್ಧರಿತ ಯೋಜನೆ ಇಲ್ಲದೆ ಒಂದು ನೀತಿಗಳನ್ನು ರೂಪಿಸಿ ಅಲ್ಲಿರುವ ಒಂದು ದಿನಬಳಕೆಯ ವಸ್ತುಗಳು ಮತ್ತು ಎಲ್ಲ ಒಂದು ವಸ್ತುಗಳ ಬೆಲೆಗಳ ಗಗನಕ್ಕೇರಿದಾಗ ಜನರು ಆಕ್ರೋಶಗೊಂಡು ಅಲ್ಲಿರುವ ಸರ್ಕಾರ ಕಚೇರಿಗಳಿಗೆ ಮತ್ತು ರಾಜಕಾರಣಿ ಮನೆಗಳನ್ನು ನುಗ್ಗಿ ಪ್ರತಿಭಟನೆ ಮಾಡಿ ಅಲ್ಲಿರುವ ಸರ್ಕಾರವನ್ನು ಪತನ ಮಾಡಿದರು. ಇವೆಲ್ಲ ಗಮನಿಸಿದರೆ ಇದರ ಹಿಂದೆ ಯಾರೋ ಒಬ್ಬರು ನಿಂತು ನಡೆಸಿದಂತೆ ಭಾಸವಾಗುತ್ತದೆ. ಬಟ್ ನಮಗೆ ಏನಾಗಿದೆ ಅಂತ ಗೊತ್ತಾಗೋದು ಮುಂದೆ ಗೊತ್ತಾಗುತ್ತದೆ. ಬಟ್ ಈ ಒಂದು ಪ್ರತಿಭಟನೆಗಳು ಭಾರತದ ಒಂದು ಅಭಿವೃದ್ಧಿಗೆ ಒಂದು ಹಿನ್ನಡೆಯನ್ನು ತರುವ ಮುಖಾಂತರ ನಾವು ಹೇಳಬಹುದು.